ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸುಲಭನಾಗಿ ಮಾಡೋ ಅಂಥ ಒಂದು ಮಾವಿನಕಾಯಿ ತೊಕ್ಕನ್ನ ಮಾಡ್ತಾಯಿದ್ದೀನಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಕೆಲಸ ತುಂಬ ಕಡಿಮೆ. ಹೇಗೆ ಮಾಡೋದು ಅಂತ ನೋಡೋಣ. 1 ಅಥವಾ 2 ಮಾವಿನಕಾಯಿ ಇದ್ರೂ ನೀವು ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೋಬೋದು. ಈ ಒಂದು ಸರಳ ಸುಲಭ ವಿಧಾನದ ಒಂದು ತೊಕ್ಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು 1/4 ಕಪ್ನಷ್ಟು ಮೆಂತ್ಯನ ಹುರಿದು ಇಟ್ಕೋತಾ ಇದ್ದೀನಿ. ಇಷ್ಟು ಬೇಡ, ಇದಕ್ಕೆ ನಾನು ಒಟ್ಟಾರೆಯಾಗಿ ಹುರ್ಕೊಂಡು ಇಟ್ಕೋತಾ ಇರೋದ್ರಿಂದ ಈ ಥರ ಹುರ್ಕೋತಾ ಇದ್ದೀನಿ. ಇಲ್ಲದೆ ಹೋದರೆ ಬರೀ ಒಂದು ಟೇಬಲ್ ಸ್ಪೂನ್ ಮಾತ್ರ ನೀವು ಹುರ್ಕೊಂಡು ಇಟ್ಕೋಬೇಕು. ಈಗ ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಸಾಸಿವೆ ಕೂಡ ಹುರ್ಕೋತಾ ಇದ್ದೀನಿ. ಅದನ್ನು ಕೂಡ ಒಂದು ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನು, ಮುಂದೆ ನಾನು ಏನು ಹೇಳ್ತೀನಿ ಅಷ್ಟು ಪ್ರಮಾಣ ಮಾತ್ರ ಬೇಕು. ನೀವು ಅಷ್ಟೇ ಬೇಕಾದರೆ ಹುರ್ಕೊಂಡು ಇಟ್ಕೋಬೋದು. ಈಗ ಸಾಸಿವೆ ಹುರ್ಕೊಂಡಿದ್ದಾಗಿದೆ, ಅದನ್ನು ಕೂಡ ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಆರದ ಮೇಲೆ ಇದನ್ನು ಪುಡಿ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದಾಗ ಉಪ್ಪಿನಕಾಯಿಗೆ ಈ ಥರ ತೊಕ್ಕಿಗೆ ಬಳಸ್ಬೋದು. ಈಗ ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡು ಅದೇ ರೀತಿಯಾಗಿ ಸಾಸಿವೆ ಕೂಡ ಪುಡಿ ಮಾಡಿ ನಾನು ಒಂದು ಸ್ಟೋರ್ ಮಾಡಿ ಇಟ್ಕೋತೀನಿ. ಇಲ್ಲಿ 2 ಮಾವಿನಕಾಯಿನ ತೊಗೊಂಡಿದ್ದೀನಿ, ಚೆನ್ನಾಗಿ ಗಟ್ಟಿಯಾಗಿರೋ ಅಂಥದ್ದು. ಈ ಉಪ್ಪಿನಕಾಯಿಗೆ ಹಾಕುವಂಥ ಮಾವಿನಕಾಯಿ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿರೋ ಅಂಥದ್ದು. ಈ ಮೇಲ್ಭಾಗದ ಒಂದು ತೊಟ್ಟನ್ನು ತೆಗೆದು ಆನಂತರ ಸಿಪ್ಪೆ ಕೂಡ ತೆಕ್ಕೋಬೇಕು. ಈ ರೀತಿಯಾಗಿ ಒಂದು ಪೀಲರ್ ಸಹಾಯದಿಂದ ಸಿಪ್ಪೆನ ತೆಕ್ಕೋತಾ ಇದ್ದೀನಿ. ಸುಲಭನಾಗಿ ಬಂದುಬಿಡುತ್ತೆ. ಇದೇ ರೀತಿಯಾಗಿ ಮತ್ತೊಂದು ಮಾವಿನಕಾಯಿ ಸಿಪ್ಪೆ ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಈ ಸಿಪ್ಪೆ ಇದೆಯಲ್ಲ, ಅದನ್ನು ಬಿಸಾಕೋದು ಬೇಡ. ಚಟ್ನಿಗೆ ಅಥವಾ ಇನ್ಯಾವುದಾದ್ರೂ ಪದಾರ್ಥಕ್ಕೆ ಉಪಯೋಗಿಸ್ಕೋಬೋದು. ಈ ಸಿಪ್ಪೆ ತೆಗೆದಿರೋ ಮಾವಿನಕಾಯನ್ನು ತುರ್ಕೋಬೇಕು. ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿರೋ ಒಂದು ತೂತಲ್ಲೇ ನೀವು ತುರ್ಕೋಬೋದು. ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಯಾವುದಾದ್ರೂ ಒಂದು ಬಟ್ಲನ್ನ ತಗೊಂಡು ಅದರಲ್ಲಿ ಎಷ್ಟು ಇದೆ ಅಂತ ಒಂದು ಅಳತೆ ಮಾಡ್ಕೊಂಬಿಡೋಣ. ಆನಂತರ ನಮಗೆ ಮಸಾಲೆ ಪದಾರ್ಥಗಳು ಹಾಕೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ಬಟ್ಲನ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ಇದನ್ನು ನಾವು ಅಳ್ಕೋಬೇಕು. ಈಗ ಇಲ್ಲಿ ಸುಮಾರು 2 ಮಾವಿನಕಾಯಿ 2 ಕಪ್ನಷ್ಟು ತುರಿ ಇದೆ. ಹಾಗಾಗಿ ಮುಂದೆ ನಾನು ಯಾವ ಪದಾರ್ಥಗಳನ್ನ ಹಾಕ್ತೀನಿ ಅದನ್ನು ನಾನು ಇದೇ ಕಪ್ನಲ್ಲಿ ಹಾಕ್ಕೋತಾ ಹೋಗ್ತೀನಿ. ಒಟ್ಟಾರೆಯಾಗಿ 2 ಕಪ್ಪು ಇದೆ. ಈಗ ನಾವು ಮುಂದಿನ ಕೆಲಸನ ಮಾಡ್ಕೊಳ್ಳೋಣ. ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಕಾದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು, ಜೀರಿಗೆ ಕೂಡ ಅನ್ನಬೇಕು, ಒಳ್ಳೆ ಪರಿಮಳ ಬರುತ್ತೆ. ಈಗ ಇದಕ್ಕೆ ಇಂಗನ್ನು ಹಾಕ್ಕೋಬೇಕು. ಸುಮಾರಾಗಿ ಒಂದು 1/4 ಟೀ ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಒಣಮೆಣಸಿನ್ಕಾಯಿ, ಒಂದು 15 ಕರಿಬೇವಿನ ಎಲೆ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಸಣ್ಣ ಊರಿನಲ್ಲಿ ಬಾಡಿಸ್ಕೊಂಡ್ಬಿಡೋಣ. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಆರಕ್ಕೆ ಬಿಡೋಣ. ಈ ಒಗ್ಗರಣೆ ಆರಬೇಕು. ಹಾಗಾಗಿ ಇದನ್ನು ಒಲೆಯಿಂದ ಇಳಿಸ್ಕೊಂಡು ಪೂರ್ತಿಯಾಗಿ ಆರಕ್ಕೆ ಬಿಡೋಣ. ಈಗ ಸಂಪೂರ್ಣವಾಗಿ ಆರಿದೆ. ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಬಿಡೋಣ. ಎಣ್ಣೆ ಕೂಡ ಸಂಪೂರ್ಣವಾಗಿ ಆರಿದೆ. ಈಗ ಅರ್ಧ ಕಪ್ನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. 1/4 ಕಪ್ನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಪುಡಿ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಂತ್ಯದ ಪುಡಿನ ಹುರಿದು ಈಗಾಗಲೇ ಇಟ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಈ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ಆಗಿದೆ. ಈಗ ಮತ್ತೆ ಒಲೆ ಮೇಲೆ ಇಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ತುರಿದಿರೋ ಮಾವಿನಕಾಯಿನ ಹಾಕ್ಕೋತಾ ಇದ್ದೀನಿ. ಈ ಒಗ್ಗರಣೆ ಪದಾರ್ಥ ಜೊತೆಗೆ ಈ ತುರಿದಿರೋ ಮಾವಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತಾಗಿ ಎಣ್ಣೆ ಕಡಿಮೆ ಆಗಿದೆ ಅಂತಾದರೆ ನೀವು 1-2 ಟೇಬಲ್ ಸ್ಪೂನ್ ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ಆಗಿಲ್ಲ. ಹಾಗಾಗಿ ನೋಡಿಕೊಂಡು ನಾನು ಹೇಳಿರೋ ಪ್ರಮಾಣಕ್ಕೆ ಸರಿಯಾಗಿ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸುಮಾರು 10 ಗಂಟೆ ಕಾಲ ಇದೇ ರೀತಿಯಾಗಿ ಮುಚ್ಚಳ ಮುಚ್ಚಿ ಅಲ್ಲೇ ಇಟ್ಟಿರಬೇಕು. ಒಲೆ ಮೇಲೆ ಇಡೋ ಅವಶ್ಯಕತೆ ಇಲ್ಲ. ಈಗ ಪೂರ್ತಿಯಾಗಿ ಅದು ಬೆರೆತ್ಕೊಂಡಿದೆ. ಎಣ್ಣೆ ಕೂಡ ಸೈಡಲ್ಲಿ ಬಂದಿದೆ. ನಮ್ಮ ಮಾವಿನಕಾಯಿ ತೊಕ್ಕು ರೆಡಿ ಆಯಿತು. ಮುಚ್ಚಳ ತೆಗೆದ ತಕ್ಷಣ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ಚೆನ್ನಾಗಿ ಬೆರೆತ್ಕೊಂಡಿದೆ. ಈ ರೀತಿಯಾಗಿ ಒಳ್ಳೆ ಪರಿಮಳಯುಕ್ತವಾದ
ಒಂದು ಮಾವಿನಕಾಯಿ ತೊಕ್ಕು ರೆಡಿ ಆಯಿತು. ಇದನ್ನು ಸುಮಾರು 6 ತಿಂಗಳು ಇಟ್ಕೊಂಡು ತಿನ್ಬೋದು, ಆದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.